ಅತ್ತೆ ಅತ್ತೆ ಇವತ್ತೇನ್ ಮಾಡ್ತಾರೆ ಈ ಮನೆಯಾಗೆ? ಇವತ್ತು ಈ ಮನೆಗೆ ಹಾಲು ಕುಸ್ತಾರೆ. ನಮ್ ಕಾವೇರಿರು ಅವ್ರ ಅಪ್ಪಯ್ಯ ಅಮ್ಮಯ್ಯ ಇವತ್ತಿಂದನ ಇಲ್ಲೇ ಇರ್ತಾರಲ್ಲ ಇವರು, ಅದಕ್ಕೆ ಹಾಲು ಕುಸ್ತಾರೆ ಇವತ್ತು ಪೂಜೆ ಮಾಡಿ. ಹಾಲು ಉಕ್ಸೋದು ಅಂದ್ರೆ ಯಾತು? ಹಾಲು ಉಕ್ಸಿರೆ ಎಲ್ಲ ಹಾಲೆಲ್ಲ ಕಡಿಕ್ ಹೋಗಲ್ವೇ ಅತ್ತೆ? ಕಡಿಕ್ ಹೋಗ್ಲಿ ಅಂತಾನೆ ಮತ್ತೀಗ ಉಕ್ಸೋದು. ಅಂದ್ರೆ ಹೊಸ ಮನೆ ಕಟ್ಟಿಸ್ದಾಗ ಇಲ್ಲ ಅಂದ್ರೆ ಹೊಸದಾಗಿ ಏನಾದ್ರೂ ಮನೆಗೆ ಬರ್ತಾರಲ್ಲ ಅವಾಗ ಪೂಜೆ ಮಾಡಿ ಹಾಲು ಉಕ್ಸಿನೇ ಮುಂದಿನ ಕೆಲಸ ಮಾಡೋದು ಈ ಮನೆಗೆ. ಅಡ್ಗೆ ಪಡ್ಗೆ ಮಾಡ್ಬೇಕು ಅಂದ್ರೆ ಮೊದ್ಲು ಹಾಲು ಉಕ್ಕಿಸ್ಬೇಕು. ಯಾವ್ದಾದ್ರು ಹೊಸ ಮನೆಗೆ ಹೋದಾಗ ಎಲ್ಲಾರು ಹಿಂಗೆ ಮಾಡೋದು. ಹಾಲು ಉಕ್ಕಿದ್ರೆ ಅದೇ ತರ ಸಂಸಾರನು ಚೆನ್ನಾಗಿರುತ್ತೆ ಹಾಲಿದ್ದಂಗೆ ಅಂತ ಹಿಂದಿನರು ಮಾಡಿರೋದು ಶಾಸ್ತ್ರ ಸಂಪ್ರದಾಯ ಅಂತಾನ. ಹಾಲೆಲ್ಲ ಉಕ್ಸಿದ್ಮೇಲೆ ಹಾಲೆಲ್ಲ ಕಡಿಕ್ ಹೋಗ್ತಾವಲ್ಲ, ಅವಾಗ ಏನ್ ಮಾಡ್ತಾರೆ? ಹಾಲು ಉಕ್ಸೋದು ಅಂದ್ರೆ ಎಲ್ಲ ಹಾಲುನು ಕೆಳಕ್ ಹೋಗಂಗೆ ಉಕ್ಸೋದಲ್ಲ. ಸ್ವಲ್ಪ ಉಕ್ಕಿ ಒಂದ್ ಸ್ವಲ್ಪ ಕೆಳಕ್ಕೆ ಬೀಳಂಗಾದಾಗ ಬೆಂಕಿನ ಆರಿಸ್ಬೇಕು. ಆವಾಗ ಹಾಲ ಎಲ್ಲಾರ್ಗು ಬಂದರಿಗೆ ಒಂದೊಂದ್ ಲೋಟ ಕೊಡೋದು ಕುಡಿಯಕ್ಕೆ. ಅಷ್ಟೇನಿ. ಹೌದೇನು? ಹಾಲು ಕೊಡ್ತಾರೆ ಇವತ್ತು ನಮಗೆ ಕುಡಿಯಕ್? ಹಂಗಾರೆ ನಾನು ಕಾವೇರಿ ಎರಡೆರಡು ಲೋಟ ಕುಡಿತೀವಪ್ಪ. ಕಾವೇರಿ ಕುಡಿತೀನಿ ಹಾಲ ನೀನು? ಗುಗ್ಗ ಗುಗ್ಗ ಕುಡಿತೀನಿ ನಾನು. ಆಯ್ತಮ್ಮ ಕುಡಿಯೋರಂತೆ, ಸುಮ್ನಿರ್ರಿ. ಮೊದ್ಲು ಪೂಜೆ ಮಾಡಿ ಹಾಲು ಉಕ್ಸನ, ಆಮೇಲೆ ಕುಡಿಯೋರಂತೆ. ಬಂದಿರೋರು ಎಲ್ಲಾರ್ಗು ಕೊಡ್ಬೇಕು. ಅವ್ರಿಗೆಲ್ಲರಿಗೂ ಕೊಟ್ಟು ಹೆಚ್ಚಾದ್ರೆ ನೀವು ಜಾಸ್ತಿ ಕುಡಿಯೋರಂತೆ. ಇಲ್ಲಾಂದ್ರೆ ಸುಮ್ನಿರ್ಬೇಕು. ಅವಾಗ ಅವ್ರು ಬಂದರೆ ಎದುರಿಗೆ ನನಗೆ ಇನ್ನೊಂದ್ ಲೋಟ ಅಂತ ಕೇಳಬಾರ್ದು ಪದ್ದು. ಅವಳಂತೂ ಸಣ್ಣಾಳು ಕಾವೇರಿ, ಅವಳು ಕೇಳಿದ್ರು ಪರವಾಗಿಲ್ಲ, ನೀನ್ ಕೇಳ್ಬೇಡ ಹಂಗ. ಆಯ್ತತ್ತೆ, ನಾನು ಏನಾನ ಜಾಸ್ತಿ ಉಳಿದಿದ್ರೆ ಜಾಸ್ತಿ ಉಳಿತಾವಲ್ಲ ಕೊನೆಗೆ ಅವನ್ನೆಲ್ಲ ನಾನೇ ಕುಡಿತೀನಿ. ನಾನು ಕಾವೇರಿ ಇಬ್ರು ಕುಡಿತೀವಿ. ಏನೇ ಕಾವೇರಿ? ಕೊನೆ ಕುಡಿತಾವಲ್ಲ ಶಾನೆ ಯಾರು ಕುಡಿಯಲ್ಲ, ಅವಾಗ ನಾವಿಬ್ರೆ ಕುಡಿಯೋಣ. ಗುಗ್ಗ 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 ಕುಡಿತೀನಿ. ಅತ್ತೆ ಅತ್ತೆ ನಮ್ಮಲ್ಲಿ ಕರ್ಕೊಂಬರ್ಲಿಲ್ವಾ? ಹೆಂಗಸ್ರನ್ನ ಮುತ್ತೈದನ ಕರ್ಕೊಬತ್ತೀನಿ ಒಂದ್ 4-5 ಜನನ ಹೋಗಿ ಅಂತ ಹೇಳಿ ಓದ್ಲು, ಬರ್ಲಿಲ್ವಾ ಇನ್ನನ? ಇನ್ನ ಬಂದಿಲ್ಲ ಅಳಿ ಅಂದ್ರೆ ಈಗ ಬರ್ತಾಳೆ. ಬರ್ರಿ ನೀವು ಈ ಕಡೆಗೆ ಕುಕ್ಕ ಬರ್ರಿ. ಅವ್ರೆಲ್ಲಾರು ಬಂದ ತಕ್ಷಣ ಪೂಜೆ ಮಾಡಿ ಹಾಲು ಉಕ್ಸನ. ಅಪ್ಪ ಅಪ್ಪ ಅಮ್ಮ ಅಮ್ಮ ಅಮ್ಮಯ್ಯನ ಬತ್ತಾಳಿರಮ್ಮ ಕಾವೇರಿ, ಬತ್ತಾಳಿರು. ಇವಾಗ ಪೂಜೆ ಮಾಡಿ ಹಾಲು ಉಕ್ಸಿ ಹಾಲು ಕುಡೀರಂತೆ ನೀನು ನಿಮ್ಮ ಅತ್ತೇನು. ನೀನ್ ಕುಡಿಯಲ್ವೇನೋ ಎಣ ಹಾಲ? ನನ್ಗೆ ಹಾಲು ಕುಡಿಯೋಕ್ಕೆ ಇಷ್ಟ ಆಗಲ್ಲ ಪದ್ದು. ನಾನು ಮನೆಯಾಗಿದ್ದಾಗಲೂ ಅಷ್ಟೇ ತಾನೆ, ಹಾಲು ಕುಡಿತಾ ಇರಲಿಲ್ಲ ನಾನು. ಯಾವಾಗ್ಲೂ ಕಾಫಿನೋ ಟೀನೋ ಕುಡಿತಿದ್ದೆ ಅಷ್ಟೇನೆ. ಸರಿ, ಇವತ್ತು ಪೂಜೆ ಮಾಡ್ತಾರಲ್ಲ ಒಂದೀಸ್ ಕುಡಿಯೋಣ. ಬಿಡು. ಈಗ ರಂಗಕ್ಕಯ್ಯ ಭಾಗ್ಯಮ್ಮ ಬಂದ್ರು. ಬರ್ರಿ ರಂಗಕ್ಕಯ್ಯ, ಬಾ ಒಳಕ್ಕೆ. ಭಾಗ್ಯಮ್ಮ ಬಾರಿ. ಬಂದ್ವಮ್ಮ, ನಿನ್ ಮಗಳು ಬಂದಿದ್ಲು ಹಾಲು ಕುಸ್ತೀವಿ ಬಾ ರಂಗಕ್ಕಯ್ಯಮ್ಮ ಅಂತಕ್ಕೆ ಅಂತಾನ, ಅದಕ್ಕೆ ಬಂದ್ವಮ್ಮ. ಎಲ್ಲಿ ನಿನ್ ಮಗಳು ಕಾಣಿಸ್ತಾ ಇಲ್ಲ? ಮಲ್ಲಿ ಎಲ್ಗ ಹೋಗ್ಯವಳೆ? ಅದೇ ಕಣಯ್ಯಕ್ಕ, ಇನ್ನ ಊರಾಗೆ ಲಸ್ಮಕ್ಕ ಗುಂಡಜ್ಜಿ ಎಲ್ಲಾರನ್ನು ಕರೆದ್ ಬರ್ತೀನಿ ಅಂತ ಹೋಗ್ಯವಳೆ. ಬರ್ರಿ ಇತ್ಲಾಗೆ ಬತ್ತಾಳೆ ಇವಾಗ. ಅವರು ಬಂದ್ಬಿಡ್ಲಿ ಲಸ್ಮಕ್ಕ ಗುಂಡಜ್ಜಿ ಅವರೆಲ್ಲನ ಪೂಜೆ ಮಾಡಿ ಹಾಲು ಉಕ್ಸನ. ಭಾಗ್ಯಮ್ಮ ಲಸ್ಮಕ್ಕನು ಕರ್ಕೊಂಬರ್ಕಿಲ್ಲ ಹಂಗೇನೆ ಜೊತೆಗೆ? ನಿನ್ ಜೊತೆಗೇನೆ? ಅವಳು ಬತ್ತಾಳ ಹೆಂಗ? ಅವ್ರ ಅಪ್ಪಯ್ಯನು ಅಮ್ಮಯ್ಯನು ಬಂದ್ಯಾರ ಅವಳನ್ನ ನೋಡ್ಕೊಂಡು ಹೋಗಕ್ಕೆ. ಅದಕ್ಕೇನೆ ಅವ್ರ ಅಪ್ಪಯ್ಯ ಅಮ್ಮಯ್ಯ ಬಂದ್ಯಾರಲ್ಲ, ಇನ್ನೇನ್ ಬತ್ತಾಳೆ ಅಂತ ಹೇಳಿ ನಾನು ಅವಳ ಮಾತಕ್ಕೆ ಹೋಗ್ಲಿಲ್ಲ. ಹಿಂಗೆ ಬಂದೆ. ಹೌದೇನಿ ಭಾಗ್ಯಮ್ಮ, ಲಕ್ಷ್ಮಕ್ಕರ ಅಪ್ಪಯ್ಯ ಅಮ್ಮಯ್ಯ ಬಂದೇವ್ರೇನು? ಅದೇ ಬಸ್ರಿ ಅಲ್ವಾ, ಅದಕ್ಕೆ ಮಗಳು ನೋಡ್ಕೊಂಡು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದಿರ್ಬೇಕೇನ ಅಲ್ವೇ? ಹ್ಞೂ ಕಣೆ ನಿಂಗಮ್ಮ, ಅದಕ್ಕೆ ಏನೋ ಲಕ್ಷ್ಮಕ್ಕ ಪತ್ರ ಬರ್ದು ಹಾಕಿದ್ಲಂತೆ, ನೋಡಂಗಾಗೈತೆ ಬರ್ರಿ ಅಂತನ. ಅದಕ್ಕೆ ಲಕ್ಷ್ಮಕ್ಕ ಏನೇನ್ ಇಷ್ಟ ಅಂತೇಳಿ ಎಲ್ಲಾನ ಮಾಡ್ಕೊಂಡ್ ಬಂದೇವ್ರಿ ಅವ್ರ ಅಪ್ಪಯ್ಯನು ಅಮ್ಮಯ್ಯನು. ನಾನು ಅಲ್ಲೇ ಇದ್ದೇನೆ ಎಣ್ಣೆ ಸಹ ಬಂದಾಗ. ಮಲ್ಲಿ ಬಂದೇನಮ್ಮ, ಎಲ್ಲ ಕರ್ದತಾನೆ ಎಲ್ಲಾನು? ಹ್ಞೂ ಕಣಮ್ಮ, ಎಲ್ಲಾನು ಕರ್ದ್ ಬಂದೆ. ಬತ್ತೀನಿ ನಡಿ ಅಂತ ಹೇಳಿದ್ರು ಲಕ್ಷ್ಮಕ್ಕಯ್ಯರ ಅವ್ರ ಅಪ್ಪಯ್ಯ ಅಮ್ಮಯ್ಯ ಬಂದೇವ್ರೆ. ಅದಕ್ಕೆ ನಾನು ಇನ್ನೇನು ಬರೋಣ ಬಿಡು ಮಲ್ಲಿ, ನೀವೇ ಮಾಡ್ರಿ ಅಂತ ಅಂತು ಮಾರಾಕ ಒಂದು 5 ನಿಮಿಷ ಬರೀವಂತೆ ಅಂತಂದೆ. ಬತ್ತೀನಿ ನಡಿ, ಗುಂಡಜ್ಜಿ ಬರುತ್ತೆ, ಗುಂಡಜ್ಜಿ ಜೊತೆ ನಾನು ಬತ್ತೀನಿ ಅಂತ ಹೇಳ್ತು. ಬಂದೆ. ಆ ಸಾಕಮ್ಮರ ಮಾತಕ್ಕೆ ಹೋಗಿದ್ದೆ. ಸಾಕಮ್ಮ ಅದು ಇದು ಕೆಲಸ ಐತೆ ನನಗೆ ಬರೋಕ್ಕಾಗಲ್ಲ ಅಂತ ಅಂತು. ಅದಕ್ಕೆ ನೀನು ಸೊಸೆನಾದ್ರೂ ಕಳಿಸು, ಹೆಂಗೋ ಹೊಸ್ತ ಮದುವೆ ಆಗ್ಯಾಳೆ, ಬರ್ಲಿ ಅಂತಂದೆ. ಕಳಿಸ್ತೀನಮ್ಮ ಬಂದ್ರಿ ಅಂತ ಹೇಳೈತಿ ಆ ಸಾಕಮ್ಮ. ಹೌದೇನು? ಸೊಸೆನ ಕಳಿಸ್ತೀನಿ ಅಲ್ಲ ಸಾಕಮ್ಮ? ಅದು ಗೊತ್ತೈತೋ ಇಲ್ವೋ? ಅದು ಗೈಯಾಳಿ ಗಂಗಿ. ಇಲ್ಲ, ಅವಳು ಇದ್ಲು ಗಂಗಿ. ಬಾರಕ ನಾವು ಹಾಲು ಕುಸ್ತೀವಿ ಇವತ್ತು ನಮ್ಮ ಮನೆಗೆ ಅಂತಂದೆ. ಆಯ್ತು ಬತ್ತೀನಕ್ಕ ಅಂತಂತು. ನಮ್ಮ ಅತ್ತಿಗೆ ಹೇಳಿ ನನ್ನ ಗಂಡಿಗೆ ಹೇಳಿ ಬತ್ತೀನಿ ಅಂತ ಹೇಳ್ತಾಯಮ್ಮ. ಬತ್ತಾಳೆ ಹೇಳು. ಹಾಗಾದ್ರೆ ಲಕ್ಷ್ಮಕ್ಕನು ಬಂದ್ಲಿ ಹಂಗನ. ನಾನು ಬರಲ್ವೇನ, ಅವ್ರ ಅಪ್ಪ ಅಮ್ಮ ಬಂದವರಲ್ಲ ಅನ್ಕೊಂಡಿದ್ದೆ. ಲಕ್ಷ್ಮಕ್ಕ, ನೀವು ಅಪ್ಪ ಅಮ್ಮ ಬಂದವರಂತೆ, ಚೆನ್ನಾಗಿದ್ದಾರೇನಿ? ಹೂ ಕಣೆ ನಿಂಗಮ್ಮ, ಚೆನ್ನಾಗಿದ್ದಾರಮ್ಮ. ನೆನ್ನೆಸ್ ಬಂದಿದ್ರು. ನಾನು ಬಸ್ರಿ ಆದಾಗಿಂದ ನಾನು ಅಪ್ಪ ಅಮ್ಮ ಇನ್ನು ನೋಡ್ಬೇಕು ಅನ್ಸೋದು. ಅದಕ್ಕೆ ಕಾಗ್ದ ಬರ್ದಾಕಿದ್ದೆ, ಬಂದಿದ್ರು. ರವೆ ಉಂಡೆ, ಆಮೇಲೆ ಹುಣಸೆ ತೊಕ್ಕು, ಮಾವಿನಕಾಯಿ ಗೊಜ್ಜು ಎಲ್ಲ ಮಾಡ್ಕೊಂಡು ತಂದಿದ್ರಮ್ಮ. ಅದಕ್ಕೆ ಅವ್ರನ್ನ ಅಲ್ಲಿ ಬಿಟ್ಟು ಇಲ್ಲೇ ಯಾರ ಹಾಲು ಕುಸ್ತಾರ ನಮ್ಮೂರರು, ಹೋಗ್ ಬರ್ತೀನಿ ಅಂತ ಹೇಳ್ದೆ. ಹೋಗ್ ಬಾರಮ್ಮ ನಾವು ಇಲ್ಲೇ ಇರ್ತೀವಿ ಅಂತ ಹೇಳಿರ, ಅದಕ್ಕೆ ಬಂದಮ್ಮ. ಹ್ಞೂ ಸರಿ ನಡಿಯಮ್ಮ.
ಮಲ್ಲಿ ನಡೀರಿ ಪೂಜೆ ಮಾಡಿ ಹಾಲುಕ್ಸ್ ನಡಿ ನಮಗೂ ಕೆಲಸ ಇದಾವೆ ಹೋಗೋಣ. ಮಲ್ಲಿ ಮಾರಮ್ಮ ನೀನು ಹಾಲು ತಂದೆಯವ್ರು ಅಳಿ ಅಂದ್ರು ಹಾಲ ಒಂದು ಪಾತ್ರೆ ಕಿಕ್ಕಿ ಪೂಜೆ ಮಾಡ್ಬಾ, ಪೂಜೆ ಮಾಡಿ ಉರಿಕ್ಕಿವೆ ಅಂತೆ. ಸರಿ ಅಮ್ಮ ಆಯ್ತು, ಪಾತ್ರೆ ಕೊಯ್ದು ಇರ್ತೀನಿ ನಾನು. ಬರ್ರಿ ನೀವೆಲ್ಲನ ಒಳಕ್ಕೆ. ಆ ಗಂಗಿ ಒಬ್ಳು ಬಂದಿದೆ ಚೆನ್ನಾಗಿರೋದು, ಸಾಕಮ್ಮ ಕಳಿಸ್ತೀನಿ ಅಂತ ಹೇಳಿತ್ತು, ಬರ್ಲೇ ಇಲ್ಲ ಯಾಕನ. ಹೌದೇನು ಸಾಕಮ್ಮನ ಸೊಸಿ ಬತ್ತಾಳೆ? ಅವಳಂಗ್ ಬತ್ತಾಳೆ ನಡಿ ಹಂಗೆ. ನಾವು ಮಾಡೋಣ. ಹೆಂಗ ಬತ್ತಾಳ ಹೆಂಗ ಕಳಿಸ್ತೀನಿ ಸೊಸೆ ಬಂದ್ರೆ ಅಂತ ಹೇಳ್ತಾ ಸಾಕಕ್ಕಯ್ಯ. ಕಳ್ಸಕ ಹೆಂಗ ವಾಸ್ತ ಮದ್ವೆ ಆಗೈತೆ, ನಮ್ಮ ಮನೇನು ನೋಡ್ದಂಗ ಆಗುತ್ತೆ ಅವಳು ಅಂತ ಹೇಳ್ದೆ. ಸರಿ ಅಮ್ಮ ಹೇಳ್ತೀನಿ ಅಂತ ಹೇಳ್ತಾವ ಅಕ್ಕಯ್ಯ. ಬರ್ರಿ ಹೋಗ ನಾವು ಹಂಗೆ ಅಡುಗೆ ಮನೆಗೆ. ಅಮ್ಮ ಬರ್ಲಿಲ್ವ ಗಂಗಿ? ಇನ್ನ ಬರ್ಲಿಲ್ಲ ಅವಳು ಬತ್ತಾಳ ಹೆಂಗ. ನೀನು ಊದ್ಗಡ್ಡಿ ಬೆಳಗು ಒಲೆ ಹಚ್ಚು. ಯಾಕ ಐದಿರ ಮನೆಗೆ? ಆಗ ಪಕ್ಕ ಅವಳೆ ಗಂಗಿನೇ ಬಂದ್ಲು ಅನ್ಸುತ್ತೆ. ಅವಳು ದನಿ ಕೇಳಿದ್ರೆ ಗೊತ್ತಿಡಿಬೋದು ಕಣೆ ಮಲ್ಲಿ. ಇರು ಅವಳು ಬಂದ್ಬಿಡ್ಲಿ. ಗಂಗಿ ಬಾರೆ ಗಂಗಿ, ಇಲ್ಲಿ ಅಡ್ಗೆ ಮನೆಗೆ ಇದೀವಿ, ಈ ಕಡೆ ಬಾ ಇಲ್ಲಿ. ಈಗ ಅಲ್ಲಿ ಕೇಳಿಸ್ತೈತಲ್ಲ ನನ್ನ ಕರಿತಾ ಇರೋದು, ಇಟ್ಲಾಗ ಬಾ, ಇದೇ ಅಡ್ಗೆ ಮನೆ. ಗಂಗಿ ಹೆಂಗೋ ಬಂದ್ಯಲ್ಲ ಸದ್ಯ, ನಾನು ಎಲ್ಲಿ ಬರಲ್ವೇನೋ ಅಂತ ಅನ್ಕೊಂಡಿದ್ದೆ. ನಮ್ಮನೆ ನಿನ್ ಗುರ್ತು ಸಿಕ್ತಾ? ಯಾರು ಹೇಳಿರು ಇಲ್ಲೇ ಐತೆ ಅಂತೇನ? ನನ್ ಗಂಡ ಬಂದಿದ್ದ, ಇಲ್ಲೇ ಇರೋದು ಅವರು ಅಂತ ಹೇಳಿ ತೋರ್ಸ್ಬಿಟ್ಟು ಹೋದ ನನ್ ಗಂಡ. ಅದಕ್ಕೆ ಬಂದೆ, ನಾನೇ ನೋಡಿರ್ಲಿಲ್ವಲ್ಲ ನಿಮ್ಮ ಮನೇನ. ಹೆಂಗ ಬಿಡು, ಕರ್ಕೊಂಬರಕ್ಕಿಲ್ಲ ಬಸ್ ನಾಗು ನನ್ ಒಳಕ್ಕೆ. ಅಯ್ಯೋ ಅವರೆಲ್ಲ ಯಾಕೆ ಬಿಡು ಮಲ್ಲಿ. ನೀನು ಪೂಜೆ ಮಾಡು, ನಾನು ಹೋಗ್ಬೇಕಿನ್ನ ಕೆಲಸ ಇದ್ದಾವೆ. ನಮ್ಮ ಅತ್ತೆ ಒಂದೇನೆ ಅಡ್ಗೆ ಎಲ್ಲ ಮಾಡಿಸಿದ್ವಲ್ಲ, ಆ ಪಾತ್ರೆ ಎಲ್ಲ ತೊಳೆದು ಕೊಟ್ಟು ಬರ್ಬೇಕಂತೆ. ಜಲ್ದ್ ಬಾ ಅಂತ ಹೇಳ್ತು ನಮ್ಮ ಅತ್ತೆನೆ. ಮಲ್ಲಿ ಊದ್ಗಡ್ಡಿ ಹಚ್ಚಿ ಪೂಜೆ ಮಾಡಮ್ಮ, ಪೂಜೆ ಮಾಡಿ ಒಲೆ ಹಚ್ಚಿ ಹಾಲು ಕಾಯಿಸು. ದೇವ್ರೆ, ನಾವು ನಮ್ಮ ಮನೆ ಬಿಟ್ಟು ಇವಾಗತ್ತು ಬೇರೆ ಮನೆಯಲ್ಲಿ ಪ್ರಾರಂಭ ಮಾಡ್ತಾ ಇದೀವಿ ನಮ್ಮ ಸಂಸಾರನ. ನಮ್ಗೆ ಯಾವುದೇ ಅಡ್ಡಿ ಆತಂಕಗಳು ಬರ್ದಲೇನೆ ಎಲ್ಲ ಸುಖವಾಗಿ ನಡ್ಕೊಂಡು ಹೋಗಂಗ್ ಮಾಡಪ್ಪ ದೇವ್ರೆ. ನನ್ನ ಗಂಡ ಎಂದೂ ಉಪವಾಸ ಈ ಥರ ಕಷ್ಟ ಅನುಭವಿಸ್ತಾರಲ್ಲ, ಇನ್ನು ಮುಂದಕ್ಕೂ ಅವರು ಯಾವ ಕಷ್ಟ ಬರಬಾರ್ದು ನನ್ನ ಗಂಡಿಗೆ. ಆ ಥರ ನಾವು ಸಂಸಾರ ಮಾಡ್ಕೊಂಡು ಹೋಗ್ಲಿ ಅಂತೇಳಿ ಆಶೀರ್ವಾದ ಮಾಡಪ್ಪ. ಇವತ್ತಿಂದ ನಮ್ಮ ಸಂಸಾರ ಇಲ್ಲಿ ಶುರುವಾಗ್ತೈತೆ, ಎಲ್ಲ ಒಳ್ಳೇದಾಗ್ಲಪ್ಪ ತಂದೆ. ಅಲ್ಲಿ ಆ ಊದ್ಗಡ್ಡಿನ ಕೆಳಕಿಕ್ಕಿ ಒಲೆ ಹಚ್ಚಮ್ಮ, ಕಾಯಿಸು ಹಾಲ. ನೋಡಮ್ಮ ಮಲ್ಲಿ, ನೀನು ಒಲೆ ಹಚ್ಚಿರೆ ನಿನ್ ಮಗಳು ನಗ್ತಾ ಇದ್ದಾಳೆ. ಒಲೆ ಹಚ್ಕೆಂತು ಅಂತಾನ. ಹೆಂಗೋ ಒಂದ್ ಸ್ವಲ್ಪ ಹೊತ್ತಿರು, ಹಾಲು ಉಕ್ಲಿ ಒಂದ್ ಸ್ವಲ್ಪ ಉಕ್ಕಿದ್ಮೇಲೆ ಉರಿಕೆ ಕಮ್ಮಿ ಮಾಡಿವಂತೆ. ಏ ಕಳ್ಳಿ ಕಾವೇರಿ ನಗ್ತೀಯ? ನಾವಿನ್ಮೇಲೆ ಈ ಮನೆಗೆ ಇರ್ತೀವಮ್ಮ, ಇಲ್ಲೇ ಇರೋಣ ನಾವು. ನಿಮ್ಮ ಅತ್ತೆ ಅವ್ರ ಮನೆಗೆ ಹೋಗ್ತಾಳೆ ಹಂಗ. ಹೋಗು ಮಲ್ಲಿ, ನಾನು ಇಲ್ಲೇ ಇರ್ತೀನಿ ಕಾವೇರಿನ ಜೊತೆಗೆ. ನಾನು ಆ ಮನೆಗೆ ಹೋಗಲ್ಲ. ನೆನ್ನೆಚೆ ಹೇಳ್ದೆ ತಾನೆ ನಾನು ಹೋಗಲ್ಲ, ಇಲ್ಲೇ ಇರ್ತೀನಿ ಅಂತಾನ. ಇಲ್ಲೇ ಇರುವಂತೆ ಅಂತ ಹೇಳಿ ಇವಾಗ ತಿರ್ಗಾ ಆ ಮನೆಗೆ ಹೋಗ್ತೀಯ ಅಂತ ಹೇಳ್ತಾ ಇದ್ದೀರಾ? ನಾನು ಹೋಗಲ್ಲ ಮನೆಗೆ, ಇಲ್ಲೇ ಇರ್ತೀನಿ. ಮಲ್ಲಿ ಪದ್ದುತ್ತಾಗಿ ಹಂಗೆ ಹೇಳ್ತಾ ಇದೆಯಲ್ಲ ನೀನು. ಅವಳು ಕಾವೇರಿ ಬಿಟ್ಟು ಹೋಗ್ತಾಳ? ಸುಮ್ನಿರು, ಇವಾಗ ಯಾಕೆ ಹೇಳ್ತೀಯ? ಅವಳೆಲ್ಲ ಹೋಗ್ತಾಳೆ. ಆಯ್ತು ಪದ್ದು, ನೀನೇನು ಹೋಗ್ಬೇಡ, ಸುಮ್ನಿರು. ಆಗಳಮ್ಮ ಮಲ್ಲಿ, ಹಾಲು ಉಕ್ ಬತ್ತೈತೆ ನೋಡು. ಸಾಕು, ಊರಿನ ಕಮ್ಮಿ ಮಾಡು, ಇಲ್ಲಾಂದ್ರೆ ಹಾಲೆಲ್ಲ ಕೆಳಕ್ಕೆ ಸೋರ್ತವೆ. ಸಾಕು, ಇನ್ನೇನು ಹಾಲು ಉಕ್ಕಿದಾವಲ್ಲ. ಇರ್ಲಿ ಬಿಡಲ್ಲ ಸ್ಮಕ್ಕ, ಹಾಲು ಇವತ್ತೊಂದಿನ ಉಕ್ಕಿಸ್ತಾರೆ, ದಿನ ಏನು ಉಕ್ಸಲ್ವಲ್ಲ, ಒಂದಿಸ್ ಕಡೆಗೆ ಹೋದ್ರು ಹೋಗ್ತವೆ. ಹಾಲು ಉಕ್ದಂಗೆ ಮಲ್ಲಿನೂ ರಾಜನ ಸಂಸಾರನೂ ಚೆನ್ನಾಗಿರ್ಲಿ, ಹಾಲಿನ ಕೆನೆ ಇದ್ದಂಗೆ. ಹೆಂಗೋ ಕಾಣ್ಬಾಗ್ಯಕಯ್ಯ, ನಿಮ್ಮ ಆಶೀರ್ವಾದ, ದೊಡ್ಡರ ಆಶೀರ್ವಾದ ಇದ್ರೆ ನಾವು ಚೆನ್ನಾಗೇ ಇರ್ತೀವಿ. ರೀ, ಅಲ್ಲಿ ಸಣ್ಣ ಲೋಟ್ಗಳು ಇದಾವೆ, ಕಾಫಿ ಕುಡಿಯೋ ಲೋಟ್ಗಳು ಒಂದ್ 5-6 ಇದಾವೆ, ತಾಂಬರಗ್ರಿ. ಹಾಲ ಎಲ್ಲಾರ್ಗು ಒಯ್ಕೊಡೋಣ, ಕುಡ್ದು ಹೋಗ್ತಾರೆ. ಎಲ್ಲೆಲ್ಗೋ ಕೆಲ್ಸಕ್ಕೆ ಹೋಗ್ಬೇಕಂತೆ ಅವರು, ಗಂಗಿ ಬೇರೆ ಹೋಗ್ಬೇಕಂತೆ. ಕೆಲ್ಸ ಐತಿ ಅಂತ ಹೇಳ್ತಿದ್ಲು. ಎಲ್ಲಾರು ಕುಡ್ದು ಹೋಗ್ತಾರೆ. ಆ ಲೋಟ ತಾಂಬರಗ್ರಿ, ಕೊಡೋಣ ಎಲ್ಲಾರ್ಗು. ಅಯ್ಯೋ ಎಲ್ಲಿಕ್ಕಿದ್ಯೋ ಏನೋ ಮಲ್ಲಿ, ನೀನ್ ಎಲ್ಲಿಕ್ಕಿದ್ಯೋ ನನಗೆ ಹುಡ್ಕಕ್ಕಾಗಲ್ಲ. ಹೋಗಿ ನೀನೇ ತಾಂಬರೋಗ್ ಹೋಗಿ. ಹೋಗ್ ಮಲ್ಲಿ, ನೀನ್ ಇಕ್ಕಿರೋದು ಅವ್ರಿಗೆ ಹೆಂಗ್ ಸಿಗ್ತವೆ? ತಿರ್ಗಾ ಅಲ್ಲಿ ಹುಡ್ಕಾಡ್ಬೇಕಾಗುತ್ತೆ. ನೀನಾದ್ರೆ ಇಕ್ಕಿರೋದು ಗೊತ್ತಿರುತ್ತೆ, ಜಾಲ್ ತಾಂಬತ್ತೀಯ, ನೀನೇ ಹೋಗಿ ತಾಂಬರೋಗ್ ಹೋಗಿ. ಸರಿ ಅಮ್ಮ, ನಾನೇ ತಾಂಬತ್ತೀನಿ. ಇಲ್ಲಿ ಉರಿ ಕಮ್ಮಿ ಮಾಡು, ಸಾಕು. ಹಾಲು ಆಮೇಲೆ ಉಕ್ಕಿ ಕಡೆಕ್ ಹೋಗ್ತವೆ ಜಾಸ್ತಿನ. ಸರಿ ಆಯ್ತು, ಕಮ್ಮಿ ಮಾಡ್ತೀನಿ, ನೀನು ಹೋಗಿ ತಾಂಬರಕ್ ಜಲ್ದೋಗಿ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಕತೆ ಇನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡ್ರಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.